ವೆಲ್ಕಮ್ ಟು ಮೈ ಚಾನಲ್ ನಿಕಿ ಸೇಸ್. ಒಂದು ಕಾಲದಲ್ಲಿ ಒಬ್ಬ ಬುಡಕಟ್ಟು ರಾಜ ಬೇಟೆಯಾಡಲು ಕಾಡಿಗೆ ಹೋದ. ಅವನ ಬಲೆಯಲ್ಲಿ 2 ಗಿಳಿಗಳು ಸಿಕ್ಕಿ ಹಾಕಿಕೊಂಡಾಗ ಅವನು ತುಂಬಾ ಖುಷಿಪಟ್ಟ. ಯಾಕಂದರೆ ಅವುಗಳಿಗೆ ಮಾತು ಕಲಿಸಿ ತನ್ನ ಮಕ್ಕಳಿಗೆ ಮನೋರಂಜನೆ ಒದಗಿಸಬೇಕೆಂದುಕೊಂಡ. ಮನೆಗೆ ಹಿಂತಿರುಗುವಾಗ ಒಂದು ಗಿಳಿ ಬಲೆಯಿಂದ ತಪ್ಪಿಸಿಕೊಂಡು ಹಾರಿ ಹೋಯಿತು. ರಾಜ ಅದನ್ನು ಹಿಡಿಯಲು ಓಡಿದ, ಆದರೆ ಗಿಳಿ ಆಕಾಶದಲ್ಲಿ ಮಾಯವಾಯಿತು. ರಾಜ ಇನ್ನೊಂದು ಗಿಳಿಯನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನಂತೆಯೇ ಮಾತನಾಡಲು ಕಲಿಸಿದ. ಶೀಘ್ರದಲ್ಲೇ ಗಿಳಿ ರಾಜನ ಪ್ರತಿಯೊಂದು ಮಾತನ್ನು ಅನುಕರಿಸಲು ಪ್ರಾರಂಭಿಸಿತು. ಅಷ್ಟರಲ್ಲಿ ತಪ್ಪಿಸಿಕೊಂಡ ಗಿಳಿ ಒಬ್ಬ ಜ್ಞಾನಿ ಋಷಿಗೆ ಸಿಕ್ಕಿತು. ಋಷಿಗೆ ಗಿಳಿ ತುಂಬಾ ಇಷ್ಟವಾಯಿತು ಮತ್ತು ಅದಕ್ಕೆ ಪವಿತ್ರ ಶ್ಲೋಕಗಳನ್ನು ಪಠಿಸಲು ಕಲಿಸಿದರು. ಋಷಿ ಕಾಡಿನ ಒಂದು ಬದಿಯಲ್ಲಿ ಮತ್ತು ಬುಡಕಟ್ಟು ರಾಜ ಇನ್ನೊಂದು ಬದಿಯಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಪಕ್ಕದ ರಾಜ್ಯದ ರಾಜ ಕುದುರೆಯ ಮೇಲೆ ಕಾಡಿನ ಮೂಲಕ ಹೋಗುತ್ತಿದ್ದ. ಅವನು ಬುಡಕಟ್ಟು ರಾಜನ ಮನೆಯ ಹತ್ತಿರ ಹಾದು ಹೋಗುವಾಗ ರಾಜನ ಗಿಳಿ ತನ್ನ ಪಂಜರದಿಂದ ಯಾರೋ ಬರ್ತಾ ಇದ್ದಾರೆ, ಹಿಡ್ಕೊಂಡು ಹೊಡಿರಿ ಎಂದು ಕಿರಿಚಿತು. ಗಿಳಿಯ ಕಠೋರ ಮಾತುಗಳಿಂದ ಆಶ್ಚರ್ಯಚಕಿತನಾಗಿ ಮತ್ತು ಭಯಭೀತನಾಗಿ ಪಕ್ಕದ ರಾಜ್ಯದ ರಾಜ ಬೇಗನೆ ಸವಾರಿ ಮಾಡಿದ. ಅವನು ತನ್ನ ಪ್ರಯಾಣವನ್ನು ಮುಂದುವರಿಸಿ ಕಾಡಿನ ಇನ್ನೊಂದು ಬದಿಗೆ ತಲುಪಿದನು. ಅಲ್ಲಿ ಋಷಿಯ ಗಿಳಿ ಅವನು ಬರುವುದನ್ನು ನೋಡಿ ತಕ್ಷಣ, ಸ್ವಾಗತ, ದಯವಿಟ್ಟು ಒಳಗೆ ಬನ್ನಿ, ಕುಳಿತುಕೊಳ್ಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಬಲ್ಲೆ, ನೀರು ಮತ್ತು ಸಿಹಿ ತಿಂಡಿಗಳನ್ನು ಸೇವಿಸಿ ಎಂದು ಸ್ವಾಗತಿಸಿತು. ಗಿಳಿಯ ದಯೆಯ ಮಾತುಗಳಿಂದ ಪಕ್ಕದ ರಾಜ್ಯದ ರಾಜ ತುಂಬಾ ಪ್ರಭಾವಿತನಾದ. ಉತ್ತಮ ವಾತಾವರಣ ಮತ್ತು ಸರಿಯಾದ ಬೋಧನೆಯು ಯಾವಾಗಲೂ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಅವನು ಅರಿತುಕೊಂಡ. ಬುಡಕಟ್ಟು ರಾಜನ ಗಿಳಿ ಅಸಭ್ಯವಾಗಿ ಮಾತನಾಡಿತು, ಆದರೆ ಋಷಿಯ ಗಿಳಿ ಅವನನ್ನು ಅಭಿನಂದಿಸಿತು. ಮತ್ತು ಈ ಕಥೆಯ ನೀತಿ, ಸುತ್ತಮುತ್ತಲಿನ ವಾತಾವರಣ ನಾವು ಯಾರಾಗುತ್ತೇವೆ ಎಂಬುದನ್ನು ರೂಪಿಸುತ್ತದೆ. ಇನ್ನು ನಿಮಗೆ ಯಾವುದಾದರೆ ನೀತಿಯನ್ನು ಕಲಿತಿದ್ದರೆ ಈ ಕಥೆಯಿಂದ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ and keep watching.